ನೋಡಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಲೋಕಭವನಕ್ಕೆ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಇನ್ನಷ್ಟೇ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಭೇಟಿ ಮಾಡಲಿದ್ದಾರೆ. ಡಿಕೆಶಿ ನೋಡಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಡಿಕೆ ಸುರೇಶ್ ಬಂದಿದ್ದಾರೆ. ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಹಕ್ಕು ಮಂಡನೆ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಇವತ್ತು ಸಿಎಲ್ಪಿ ಸಭೆ ಇದೆ. ಸಭೆಗೂ ಮುನ್ನ ಮಹತ್ತರ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಸರ್ಕಾರ ರಚನೆಯ ಹಕ್ಕನ್ನ ಮಂಡಿಸಲಿದ್ದಾರೆ. ಯಾಕಂತಂದ್ರೆ ಈಗ ಪಕ್ಷಕ್ಕೆ ಬಹುಮತ ಇರುವುದರಿಂದ ರಾಜ್ಯಪಾಲರು ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಲಿದ್ದಾರೆ. ಬಳಿಕ ನಿಗದಿತ ದಿನ ನೂತನ ಮುಖ್ಯಮಂತ್ರಿ ಹಾಗೂ ಈ ಮಂತ್ರಿಮಂಡಲ ಸದಸ್ಯರಿಗೆ ರಾಜ್ಯಪಾಲರೇನಿದ್ದಾರೆ ಅಧಿಕಾರ ಮತ್ತು ಗೋಪ್ಯತೆಯ ಪ್ರಮಾಣ ವಚನವನ್ನ ಬೋಧಿಸಲಿದ್ದಾರೆ. ಸೊ ಇವತ್ತು ಜಸ್ಟ್ ಹಕ್ಕು ಮಂಡನೆಯನ್ನ ಮಂಡಿಸಲಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಸೊ ಕೆಲವೊಂದಿಷ್ಟು ಮಾತುಕತೆಗಳನ್ನ ನಡೆಸುವಂತಹ ಸಾಧ್ಯತೆ ಇದೆ ರಾಜ್ಯಪಾಲರ ಜೊತೆ. ಈಗಾಗಲೇ ಮಾಹಿತಿ ಬಂದ ಪ್ರಕಾರ ಜೂನ್ 3ರಂದು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಡಿಕೆಶಿ. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ಮಹತ್ತರ ಬೆಳವಣಿಗೆಗಳಾಗುತ್ತೆ, ಏನೆಲ್ಲ ಗೊಂದಲಗಳು ಕ್ರಿಯೇಟ್ ಆಗುತ್ತೆ, ನೋಡಿ ಈಗಾಗಲೇ ಲೋಕಭವನಕ್ಕೆ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ. ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಅಡ್ಡ ಬರಲ್ಲ ಸರ್, ನಾವು ಹಿಂದೆ ಬನ್ನಿ ಸರ್. ನೋಡ ಅಣ್ಣ 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 ಪಲ್ಸ ಊರಿಂದ ಯಾವ ಬಳ ಬರಲ್ಲ ಅಣ್ಣ ಅಣ್ಣ ಹಿಂದೆ ಬಂತು ಅಣ್ಣ 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 ಪಲ್ಸಣ ಅಣ್ಣ 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 ನೋಡಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು, ಅವರ ಬೆಂಬಲಿಗರು, ಅವರ ಆಪ್ತಮಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಬಲ ನಾಯಕರು ಸಾಕಷ್ಟು ಬಾರಿ ಹರಕೆ ದೇವರಿಗೆ ಹೊತ್ಕೊಂಡಿದ್ದು ಉಂಟು. ಸಿಎಂ ಆಗಲೇಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು. ಅಂದ ಹಾಗೆ ಅವರ ಕನಸಾಗಿ ಉಳಿದು ಬಿಡುತ್ತಾ ಅಥವಾ ನನಸಾಗುತ್ತಾ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಕೊನೆಗೂ ಆ ಕನಸು ನನಸಾಗುವಂತಹ ಕಾಲ ಬಂದುಬಿಟ್ಟಿದೆ ಕೂಡಿ. ಸೊ ಜೂನ್ 3ರಂದು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್. ಈಗ ಲೋಕಭವನಕ್ಕೆ ತೆರಳಿ ಹಕ್ಕು ಮಂಡನೆಯನ್ನ ಮಂಡಿಸಲಿದ್ದಾರೆ. ಅವರ ಜೊತೆ ಅವರ ಸಹೋದರ ಡಿಕೆ ಸುರೇಶ್ ಅವರು ಕೂಡ ಕೈ ಜೋಡಿಸಿದ್ದಾರೆ. ಮತ್ತೊಂದು ಕಡೆ ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಅವರು ಕೂಡ ಭಾಗಿಯಾಗಿರುವಂಥದ್ದು ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯಲ್ಲಿ ಅವರನ್ನ ಕರೆದುಕೊಂಡು ಬಂದಿದ್ದಾರೆ. ಏನಾದರೂ ಸಿದ್ದರಾಮಯ್ಯ ಅವರು ಆಗಮಿಸ್ತಾರಾ ಈ ಹಕ್ಕು ಮಂಡನೆ ಮಂಡಿಸುವಂತಹ ಸಂದರ್ಭದಲ್ಲಿ ಅಂತ ಹೇಳಿ ಈಗ ಸಾಕಷ್ಟು ಬಹುದೊಡ್ಡ ಪ್ರಶ್ನೆ ಹುಟ್ಕೊಂಡು ಬಿಟ್ಟಿದೆ. ಸಾಕಷ್ಟು ಅಭಿಮಾನಿಗಳು ಅವರ ಕನಸು ಈಡೇರಿದೆ, ಅಭಿಮಾನಿಗಳ ಕನಸು. ಸಿಎಂ ಆಗಿ ಪದಗ್ರಹಣಕ್ಕೆ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ. ಈಗಾಗಲೇ ಅಜ್ಜಿಯನ ಬಳಿ ಮುಹೂರ್ತ ಕೂಡ ಕೇಳಿರಬಹುದು. ಒಳ್ಳೆಯ ಗಳಿಗೆ ಯಾವತ್ತು ನಾನು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಪ್ರತಿಯೊಂದು ಸಂದರ್ಭದಲ್ಲೂ ಏನೇ ಆಗಲಿ ಅದು ಕಷ್ಟ ಸುಖ ಅಂತಂದ್ರೆ ಅವರು ಓಡ್ ಹೋಗದೆ ಅಜ್ಜಿಯನ ಹತ್ರ. ಹಾಗಾಗಿ ಜೂನ್ 3ರಂದು
ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಇವತ್ತು ಸಿಎಲ್ಪಿ ಸಭೆ ಇದೆ, ತದನಂತರ ಮತ್ತೆ ದೆಹಲಿಗೆ ಹೋಗಲಿದ್ದಾರೆ. ದೆಹಲಿ ನಾಯಕರನ್ನ ಭೇಟಿಯಾಗಿ ಇನ್ವಿಟೇಷನ್ ಕೊಟ್ಟು ಬರ್ತಿದ್ದಾರೆ. ಅಂದರೆ ಈ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಯಾರ್ಯಾರು ಭಾಗಿಯಾಗಬೇಕು ಅವರೆಲ್ಲರಿಗೂ ಕೂಡ ಇನ್ವಿಟೇಷನ್ ಹೋಗುತ್ತೆ. ಈಗಾಗಲೇ ಸಿದ್ದರಾಮಯ್ಯ ಅವರು ತಮ್ಮ ಪಟ್ಟವನ್ನು ತ್ಯಾಗ ಮಾಡಿದ್ದಾರೆ, ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ 4 ಗಂಟೆಗೆ ನಡೆಯಲಿರುವಂತಹ ಸಿಎಲ್ಪಿ ಸಭೆಯಲ್ಲಿ ಏನೆಲ್ಲ ಮಹತ್ತರ ಬೆಳವಣಿಗೆಗಳಾಗುತ್ತೆ, ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಡ್ತಾ ಇರುವಂತಹ ಸಂಗತಿ. ಒಂದು ಕಡೆ ನಾಯಕತ್ವ ಗೊಂದಲ ಇತ್ತು, ಅದನ್ನ ಹೈಕಮಾಂಡ್ ನಾಯಕರು ಬಗೆಹರಿಸುವಂತಹ ಕೆಲಸ ಆಯಿತು. ಕೊನೆಗೂ ಆ ಗೊಂದಲಕ್ಕೆ ತೆರೆ ಎಳೆದ್ರು ಹೈಕಮಾಂಡ್ ನಾಯಕರು. ಈ ಒಂದು ನಾಯಕತ್ವ ಗೊಂದಲ ಇದೆಯಲ್ಲ, ಈಗಿನದ್ದು ನೆನ್ನೆದಲ್ಲ. ಇದು ಸತತವಾಗಿ 7-8 ತಿಂಗಳಿಂದಲೂ ಕೂಡ ಈ ರೀತಿಯಾದಂತಹ ಚರ್ಚೆಗಳು ಆಗ್ತಾ ಇತ್ತು ನಮ್ಮ ರಾಜಕೀಯ ಪಾಳೆಯದಲ್ಲಿ. ನೀವು 2.5 ವರ್ಷ ಆಗಿರಲಿಲ್ಲ, ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮುಂದಿನ ಸಿಎಂ ಯಾರು ಅನ್ನುವಂತಹ ಪ್ರಶ್ನೆ ಮೂಡಿಬಿಟ್ಟಿತ್ತು ನಮ್ಮ ರಾಜ್ಯ ರಾಜಕೀಯದಲ್ಲಿ. ಆಲ್ರೆಡಿ ಹೇಳಿಬಿಟ್ಟಿದ್ರಲ್ಲ, ಯಾವಾಗ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತು, ಸಿದ್ದರಾಮಯ್ಯ ಅವರು 2.5 ವರ್ಷ, ಇನ್ನುಳಿದಂತಹ 2.5 ವರ್ಷ ಡಿಕೆ ಶಿವಕುಮಾರ್ ಅಂತ ಹೇಳಿ. ಅದೇ ರೀತಿಯಾಗಿ ಈಗ ಹೈಕಮಾಂಡ್ ನಾಯಕರು ತಮ್ಮ ಮಾತಿನಂತೆ ನಡೆದುಕೊಂಡಿದ್ದಾರೆ. ಆ ಗೊಂದಲಕ್ಕೆ ತೆರೆ ಎಳೆಯುವಂತಹ ಕೆಲಸ ಕೂಡ ಆಯಿತು. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ನೂತನ ಮುಖ್ಯಮಂತ್ರಿ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ ಎಲ್ಲರ ಮುಂದೆ. ಈ ಒಂದು ಸಿಎಲ್ಪಿ ಸಭೆಯಲ್ಲಿ ಸಚಿವರುಗಳು, ಶಾಸಕರುಗಳು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕೆಲವೊಂದಿಷ್ಟು ಶಾಸಕರು ಗೈರಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತೇಳಿ ಗೊತ್ತಾಗಿದೆ. ಆ ಒಂದು ಗೈರಾಗುವಂತಹ ಶಾಸಕರ ಲಿಸ್ಟ್ನಲ್ಲಿ ಕೆಎನ್ ರಾಜಣ್ಣ ಅವರು, ರಹೀಂ ಖಾನ್ ಅವರು, ರಾಜು ಕಾಗೆ ಅವರು ಎಲ್ಲರೂ ಕೂಡ ಗೈರಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದಕ್ಕೂ ಮುನ್ನ ಈಗ ಲೋಕಭವನಕ್ಕೆ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಕ್ಕು ಮಂಡನೆಯನ್ನ ಮಂಡಿಸಲಿದ್ದಾರೆ. ಈ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ನಿನ್ನೆ ಅಷ್ಟೇ ನೋಡಿ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದು ಉಂಟು ಡಿಕೆ ಶಿವಕುಮಾರ್. ಯಾಕಂತಂದ್ರೆ ಇವತ್ತು ಸಿಎಲ್ಪಿ ಸಭೆ ಇದೆ, ಮತ್ತೊಂದು ಕಡೆ ಹಕ್ಕು ಮಂಡನೆಯನ್ನ ಮಂಡಿಸಲಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ನಿನ್ನೆ ಮಿಡ್ನೈಟ್ ಡಿಕೆ ಶಿವಕುಮಾರ್ ಅವರು ಏಕಾಏಕಿಯಾಗಿ ದೆಹಲಿಯಿಂದ ಬೆಂಗಳೂರಿಗೆ ಬಂದ್ಬಿಟ್ರು 12:30 ಸುಮಾರು. ಈಗ ಮತ್ತೆ ಸಿಎಲ್ಪಿ ಸಭೆ ಮುಗಿಸ್ಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಲೋಕಭವನಕ್ಕೆ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಶಾಸಕರಾಗಿರುವಂತಹ ಕುಣಿಗಲ್ ರಂಗನಾಥ್ ಹಾಗೆ ಡಿಕೆ ಸುರೇಶ್ ಅವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಸಂಜೆ 4 ಗಂಟೆಗೆ ಸಭೆ ಇದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರಿಗ. ಡಿಕೆ ಶಿವಕುಮಾರ್ ಅವರ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹುಗಾರಿಗ, ಸದ್ಯದ ಚಿತ್ರಣ ಹೇಗಿದೆ? ಡಿಕೆ ಶಿವಕುಮಾರ್ ಏನಾದರೂ ಲೋಕಭವನಕ್ಕೆ ತೆರಳಿದ್ದಾರೆ? ಹೆಂಗೆ, ಯಾವ ಕ್ಷಣದಲ್ಲಿ ಬೇಕಾದರೂ ಹಕ್ಕು ಮಂಡನೆಯನ್ನ ಮಂಡಿಸಬಹುದು? ಸೊ ಅವ್ರ ಜೊತೆ ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳಿ? ದೀಪಾ, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಅವರ ಗೃಹ ನಿವಾಸದಿಂದ ಲೋಕಭವನಕ್ಕೆ ಕೂಡ ತೆರಳಿರ್ತಕ್ಕಂಥದ್ದು. ಅವರ ಜೊತೆ ಅವರ ಸಹೋದರ ಡಿಕೆ ಸುರೇಶ್ ಅವರು ಮತ್ತೆ ಶಾಸಕ ಕುಣಿಗಲ್ ರಂಗನಾಥ್ ಅವರು ಕೂಡ ಅವರಿಗೆ ಸಾಥ್ ನೀಡಿರ್ತಕ್ಕಂಥದ್ದು. ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನು ಕೂಡ ಸೌಹಾರ್ದಿತವಾಗಿ ಕೂಡ ಭೇಟಿ ಮಾಡ್ಲಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಒಂದ್ ಕಡೆ, ಇನ್ನೊಂದು ಕಡೆ ಚರ್ಚೆ ಆಗ್ತಾ ಇದೆ. ಇವತ್ತು ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆ ಏನಿದೆ, ಆ ಒಂದು ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಲ್ಪಿ ನಾಯಕ ಎಂದು ಘೋಷಣೆ ಕೂಡ ಮಾಡಲಿದ್ದಾರೆ. ಅದಾದ ಬಳಿಕ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಇರುವಂತದ್ದು.
ಹಾಗಾಗಿ CLP ಸಭೆ ಆದ ಬಳಿಕ ರಾಜ್ಯ ಲೋಕಭವನಕ್ಕೆ ತೆರಳಿ ಸರ್ಕಾರ ರಚನೆ ಮಾಡುವುದಕ್ಕೆ ಹಕ್ಕು ಮಂಡನೆ ಮಾಡಬೇಕು. ಆದ್ರೆ ರಾಜ್ಯಪಾಲರು ಒಂದ್ ಕಡೆ ಪ್ರವಾಸಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಅವರು ಪ್ರವಾಸಕ್ಕೆ ತೆರಳತಕ್ಕಂತ ಹಿನ್ನೆಲೆಯಲ್ಲಿ ಅದಕ್ಕಿಂತ ಮುಂಚಿತವಾಗ್ಲೇ ಇವಾಗ್ಲೇ ಹೋಗಿ ಅವರನ್ನ ಭೇಟಿಯಾಗಿ ಒಂದು ಸರ್ಕಾರ ರಚನೆ ಮಾಡ್ಲಿಕ್ಕೆ ಹಕ್ಕು ಮಂಡನೆ ಮಾಡ್ಲಿದ್ದಾರೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಆದ್ರೆ CLP ಸಭೆ ಆದ ಬಳಿಕನೇ DK ಶಿವಕುಮಾರ್ ಅವರು ಅಲ್ಲಿ ಅಧಿಕೃತವಾಗಿರ್ತಕ್ಕಂಥ CLP ನಾಯಕ ಅಂತಕ್ಕಂಥ ಘೋಷಣೆ ಆಗುತ್ತೆ. ಅದಾದ ಬಳಿಕ ಕೂಡ ಅವರು ಸರ್ಕಾರ ರಚನೆ ಮಾಡ್ಲಿಕ್ಕೆ ಹಕ್ಕು ಮಂಡನೆ ಮಾಡ್ಲಿಕ್ಕೆ ಲೋಕಭವನಕ್ಕೆ ತೆರಳಬೇಕು, ರಾಜ್ಯಪಾಲರನ್ನ ಭೇಟಿ ಆಗ್ಬೇಕು. ಆದ್ರೆ ರಾಜ್ಯಪಾಲರು ಏನು ಬೇರೆ ಜಿಲ್ಲೆಗೆ ಒಂದು ಪ್ರವಾಸವನ್ನ ಬೆಳೆಸಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹಾಗಾಗಿ ಅವರು ಹೋಗಕ್ಕಿಂತ ಮುಂಚಿತವಾಗಿ ರಾಜ್ಯಪಾಲರ ಸೌಹಾರ್ದಯುತವಾಗಿ ಭೇಟಿಯಾಗಿ ಇವತ್ತಿನ ಸಂಜೆಯ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಅವರ ಜೊತೆ ಚರ್ಚೆ ನಡೆಸಿ ಸರ್ಕಾರ ರಚನೆ ಮಾಡ್ಲಿಕ್ಕೂ ಕೂಡ ಹಕ್ಕು ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯಪಾಲರ ಜೊತೆ ಸೌಹಾರ್ದಯುತವಾಗಿ ಭೇಟಿಗೂ ಕೂಡ DK ಶಿವಕುಮಾರ್ ಅವರು ಇದೀಗ ಲೋಕಭವನಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ದೀಪಾ. ಎಸ್ ಬಸವರಾಜ್ ಹುಗಾರ, ಸಿದ್ದರಾಮಯ್ಯ ಅವ್ರ ಅಂದ್ರೆ ಈಗ ಏನು ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅಂತೇಳಿ ಸಾಕಷ್ಟು ಜನ ಬಿಗಿಪಟ್ಟನ್ನ ಹಿಡಿದಿದ್ರು. ಅಂದ್ರೆ DK ಶಿವಕುಮಾರ್ ಅವರ ಬಣದವರು ಹೆಚ್ಚಾಗಿ ಈಗ ಅವರಲ್ಲಿ ಯಾವ ರೀತಿಯಾದಂತಹ ಸಂತಸ ವ್ಯಕ್ತವಾಗ್ತಾ ಇದೆ ಅಂಡ್ ಏನಾದ್ರೂ ಅವರ ಬೆಂಬಲಿಗರು ಅವರ ಮನೆ ಹತ್ರ ಏನಾದ್ರೂ ದೌಡಾಯಿಸ್ತಿದ್ದಾರೆ ಹೆಂಗೆ? ದೀಪಾ, ಈಗಾಗಲೇ DK ಶಿವಕುಮಾರ್ ಅವರು CM ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವು ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಶಾಸಕರಾಗಿರ್ಬೋದು ಹಲವಾರು ರೀತಿ ಅವ್ರದೇ ಆಗಿರ್ತಕ್ಕಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಕೆಲವು ಮುಖಂಡರು, ಶಾಸಕರು ದೇವರ ಮೊರೆ ಕೂಡ ಹೋಗಿ ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದೆಲ್ಲವೂ ಕೂಡ ಇದೀಗ ಅವರಿಗೆ CM ಆಗುವಂತಹ ಒಂದು ಅವಕಾಶ ಕೂಡ ಕೂಡಿ ಬಂದಿರತಕ್ಕಂಥದ್ದು. ಈಗಾಗಲೇ DK ಶಿವಕುಮಾರ್ ಅವರು ಇನ್ನೇನು ಸಂಜೆ ನಡೆಯುವಂತಹ CLP ಸಭೆಯಲ್ಲೂ ಕೂಡ ನೂತನ ಮುಖ್ಯಮಂತ್ರಿಯಾಗಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಘೋಷಣೆ ಮಾಡಲಿದ್ದಾರೆ. ಹಾಗಾಗಿ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಶಾಸಕರು ಸಹಿತ ಬಂದು DK ಶಿವಕುಮಾರ್ ಅವರಿಗೆ ಶುಭಾಶಯವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಈಗಾಗಲೇ ಶಾಸಕ ಶ್ರೀನಿವಾಸ್ ಮಾನೆ ಅವರು ಕೂಡ ಬಂದು ಶುಭಾಶಯವನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ಹಲವಾರು ಶಾಸಕರಾಗಿರ್ಬಹುದು ಮತ್ತೆ ಪಕ್ಷದ ಮುಖಂಡರಾಗಿರ್ಬಹುದು ಬಂದು DK ಶಿವಕುಮಾರ್ ಅವರಿಗೆ ಶುಭ ಕೋರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಹಲವು ಕಾರ್ಯಕರ್ತರು ಆಯಾ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ದೇವರಿಗೆ ಒಂದು ಪೂಜೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರು CM ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಹಲವಾರು ರೀತಿ ಒತ್ತಾಯ ಕೂಡ ಮಾಡಿದ್ರು. ಈ ಒಂದು ನಿಟ್ಟಿನಲ್ಲಿ ಇದೀಗ DK ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಹಾಗಾಗಿ ಅಭಿಮಾನಿಗಳಿಗಾಗಿರ್ಬೋದು, ಅವರ ಆಪ್ತ ಶಾಸಕರಿಗಾಗಿರ್ಬೋದು ಎಲ್ರಿಗೂ ಕೂಡ ಒಂದಿಷ್ಟು ಸಂತೋಷದ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸದಾಶಿವ ನಗರದಲ್ಲಿರ್ತಕ್ಕಂಥ DK ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು ಮತ್ತೆ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಬಂದು DK ಶಿವಕುಮಾರ್ ಅವರಿಗೆ ಒಂದು ಶುಭಾಶಯ ಕೂಡ ತಿಳಿಸ್ತಾ ಇದ್ದಾರೆ. ದೀಪಾ. ಎಸ್ ಬಸವರಾಜ್ ಹುಗಾರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಈಗಾಗಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿರುವ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸರ್ಕಾರ ರಚನೆ ಮಾಡೋದಕ್ಕೆ ಇನ್ನಿಲ್ಲದಂತಹ ಕಸರತ್ತು ಕೂಡ ನಡೀತಾ ಇರುವಂಥದ್ದು. DK ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋದು ಈಗ ಬಹುತೇಕವಾಗಿ ಖಚಿತ ಆಗಿದೆ. ಆದರೆ ಅಧಿಕೃತವಾಗಿ ಘೋಷಣೆ ಮಾಡುವಂಥದ್ದು ಬಾಕಿ ಉಳಿದಿರುವಂಥದ್ದು. ಸೊ ಹಾಗಾಗಿ ಈಗ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಮ್ಮ ಹಕ್ಕನ್ನು ಮಂಡಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಹಾಗೆ DK ಶಿವಕುಮಾರ್ ಅವರಿಗೆ ಅವರ ಸಹೋದರ DK ಸುರೇಶ್ ಹಾಗೆ ಕುಣಿಗಲ್ ಶಾಸಕರಾಗಿರುವಂತಹ ರಂಗನಾಥ್ ಅವರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಏನೆಲ್ಲ ಮಹತ್ತರ ಬೆಳವಣಿಗೆಗಳಾಗುತ್ತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾದು ನೋಡಬೇಕಾಗಿದೆ.